ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಡಿಸ್ಚಾರ್ಜ್ ಆಗಿದೆ. ಸುಮಾರು 1 ವಾರ ಆಸ್ಪತ್ರೆಯಲ್ಲೇ ಇದ್ರು. 1 ವಾರದ ಬಳಿಕ ಎಚ್.ಡಿ. ದೇವೇಗೌಡರ ಡಿಸ್ಚಾರ್ಜ್ ಆಗಿದೆ ಆಸ್ಪತ್ರೆಯಿಂದ ಅನ್ನುವಂತಹ ಸಿಹಿ ಸುದ್ದಿ ಸಿಗ್ತಾ ಇದೆ. ಜ್ವರ ಮತ್ತು ಮೂತ್ರದ ಸೋಂಕಿನಿಂದ ಅಡ್ಮಿಟ್ ಆಗಿದ್ರು. ಅಂದರೆ ಒಂದು ಕಡೆ ಫೀವರ್ ಮತ್ತೊಂದು ಕಡೆ ಯೂರಿನರಿ ಇನ್ಫೆಕ್ಷನ್ ಆಗಿತ್ತು ಅವ್ರಿಗೆ. ಹಾಗಾಗಿ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು. ಸುಮಾರು 1 ವಾರ ರೆಸ್ಟ್ ಮಾಡಿದ್ದಾರೆ. ಈಗ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜ್ವರ ಮತ್ತು ಮೂತ್ರದ ಸೋಂಕಿನಿಂದ ಬಳಲ್ತಾ ಇದ್ರು. 1 ವಾರ ಚಿಕಿತ್ಸೆಯ ಬಳಿಕ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ. ವೈದ್ಯರ ಸೂಚನೆಯ ಮೇರೆಗೆ ಇವತ್ತು ಅವರನ್ನ ಡಿಸ್ಚಾರ್ಜ್ ಕೂಡ ಮಾಡಿದ್ದಾರೆ. ಕೆಲ ದಿನಗಳು ಮನೆಯಲ್ಲೇ ವಿಶ್ರಾಂತಿಯನ್ನು ದೊಡ್ಡಗೌಡರು ಪಡಿತಾರಂತೆ. ಈಗ ಆಸ್ಪತ್ರೆಯಲ್ಲಿ ಮಠಾಧೀಶರುಗಳು ಹಾಗೆ ನಾಯಕರುಗಳೆಲ್ಲರೂ ಕೂಡ ಬಂದು ಭೇಟಿಯಾಗುವಂತಹ ಕೆಲಸವನ್ನು ಮಾಡಿದರು. ಆದಿಚುಂಚನಗಿರಿಯ ಶ್ರೀಗಳು ಕೂಡ ಹೋಗಿ ಮಾತಾಡಿಸಿರುವ ಫೋಟೋವನ್ನು ನೋಡ್ತಾ ಇದ್ದೀರಿ. ಸೊ ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಹೀ ಈಸ್ ಓಕೆ, ಹೀ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್ ನಾವ್. ಹಾಗಾಗಿ ಡಾಕ್ಟರ್ ಹೇಳಿದರ ಮೇರೆಗೆ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ಫೀವರ್ ಮತ್ತೊಂದು ಕಡೆ ಯೂರಿನರಿ ಇನ್ಫೆಕ್ಷನ್ನಿಂದ ಬಳಲ್ತಾ ಇದ್ರು ದೇವೇಗೌಡರು ಅಥವಾ ದೊಡ್ಡಗೌಡರು. 1 ವಾರ ಟ್ರೀಟ್ಮೆಂಟನ್ನು ಆಸ್ಪತ್ರೆಯಲ್ಲಿ ಪಡೆದುಕೊಂಡ್ರು. ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ.